ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಜಾವಾದಿ ಪೌಡರ್ನ ಉಪಯೋಗಗಳ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾ ಉಪಯೋಗಕಾರಿ ಅಂತಲೇ ಹೇಳ್ಬೋದು. ದ್ರವ್ಯಗಳಲ್ಲಿ ಲಕ್ಷ್ಮಿಗೆ ಪ್ರಿಯಕರವಾದ ದ್ರವ್ಯಗಳಲ್ಲಿ ಒಂದು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಖಂಡಿತ ಒಂದು ಸರಿ ಟ್ರೈ ಮಾಡಿ ನೋಡಿ. ನಮ್ಮ ದಿನನಿತ್ಯದ ಬಳಕೆಯಲ್ಲಿ ಈ ಜಾವಾದಿ ಪೌಡರ್ನ ಉಪಯೋಗಿಸಿದ್ದೆ ಆದರೆ ತುಂಬಾ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಎಲ್ಲ ದೂರ ಆಗಿ ಒಳ್ಳೆ ಪಾಸಿಟಿವ್ ವೈಬ್ಸು ಮನೆಯೆಲ್ಲ ಹರಡೋದು ಗ್ಯಾರಂಟಿ ಫ್ರೆಂಡ್ಸ್. ಖಂಡಿತ ನೀವು ತಂದು ಟ್ರೈ ಮಾಡಿ. ಇದು ತುಂಬ ರೇಟ್ ಏನಿಲ್ಲ, ಬರೀ 30 ರೂಪಾಯಿಗೆಲ್ಲ ಗಂಧಿ ಅಂಗಡಿಯಲ್ಲಿ ಸಿಕ್ಕುತ್ತೆ. ಬೇಕಾದರೆ ತಂದು ಯೂಸ್ ಮಾಡಿ ನೋಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ಯೂಸ್ಫುಲ್ ಆದಂಥ ವಿಡಿಯೋ ಇದು. ಸ್ಕಿಪ್ ಮಾಡಿದರೆ ಹೆಂಡೋರ್ಗೆ ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ನೋಡಿ, ಫಸ್ಟ್ ಟಿಪ್ಪು ಏನು ಅಂತ ನೋಡೋಣ. ನೋಡಿ, ಫಸ್ಟು 2 ಟಿಶ್ಯೂ ಪೇಪರ್ನ ಸಣ್ಣ ಸಣ್ಣ ಪೀಸ್ಗಳಾಗಿ 2 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2ರಲ್ಲೂ ಸ್ವಲ್ಪ ಜಾವಾದು ಪೌಡರ್ನ ಸ್ವಲ್ಪ ಮಟ್ಟಿಗೆ ಅಕ್ಕಿ ರೈಸ್ ಸ್ವಲ್ಪ ತೊಗೊಳ್ಳಿ. ಮನೆಯಲ್ಲಿ ನಾರ್ಮಲ್ ರೈಸ್ ನೀವು ಯಾವುದು ಯೂಸ್ ಮಾಡ್ತೀರೋ ಆ ರೈಸ್ನ ಸ್ವಲ್ಪ ಹಾಕ್ಕೋಬೇಕು. ಅದಕ್ಕೆ ಜವಾದಿ ಪೌಡರ್ನ ಸ್ಪೂನ್ ಸಹಾಯದಿಂದ ಸ್ವಲ್ಪ ಹಾಕ್ಕೊಂಡು ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಸಣ್ಣದಾಗಿ ಈ ಥರ ಪೌಚ್ ಥರ ಮಾಡ್ಕೊಳ್ಳಿ. ಎರಡನ್ನೂ ಇದೇ ರೀತಿಯಲ್ಲಿ ಮಾಡ್ಕೋಬೇಕಾಗುತ್ತೆ. ಮಾಡಿಕೊಂಡು ಒಂದು ರಬ್ಬರ್ ಇದ್ದರೆ ಹಾಕ್ಕೊಬಿಡಿ ಎರಡಕ್ಕೂ. ಇದನ್ನು ನಾವು ಕಬೋರ್ಡ್ಗಳಲ್ಲಿ ಮಳೆಗಾಲ ಬಂದಾಗ ತುಂಬಾ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಸೀರೆಗಳ್ನು ನಾವು ಯಾವಾಗೋ ಒಂದು ಸರಿ ತೆಗಿತಾ ಇರ್ತೀವಿ. ಚಳಿಗಾಲ ಮಳೆಗಾಲ ಇದ್ದಾಗಂತೂ ತುಂಬಾ ಒಂಥರ ಕಬೋರ್ಡ್ ತೆಗೆದಿದ ತಕ್ಷಣ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಆ ಪ್ಲೇಸಲ್ಲಿ ಇದನ್ನು ಇಟ್ಕೋಬೋದು ಆರಾಮಾಗಿ. ನೋಡಿ, ರಬ್ಬರ್ ಹಾಕಿದ್ಮೇಲೆ ಒಂದು ಪಿನ್ ತೊಗೊಂಡು ಈ ಥರ ಹೋಲ್ಸ್ ಮಾಡ್ಕೊಳ್ಳಿ. ಈ ಥರ ಚುಚ್ಚೋದ್ರಿಂದ ಅದರ ಒಳಗಡೆ ಇರೋವಂಥ ಸ್ಮೆಲ್ಲು ಹೊರಗಡೆ ಬರುತ್ತೆ. ನೋಡಿ, ಹೋಲ್ ಆಗಬಾರ್ದು, ಆ ಥರ ಒಂದು 5-6 ತವ ಚುಚ್ಕೋಬೇಕಾಗುತ್ತೆ ಪಿನ್ ಸಹಾಯದಿಂದ. ನೋಡಿ, ಸೀರೆಗಳಲ್ಲಿ ಕಬೋರ್ಡಲ್ಲಿ ನಾನು ಸೀರೆ ಮಧ್ಯದಲ್ಲಿ ಒಂದೊಂದು ಇಡ್ತಾ ಇದ್ದೀನಿ. ಹಾಗೆ ಮಕ್ಕಳು ಓದೋ ಅಂಥ ಬುಕ್ಸು ಇಟ್ಕೊಂಡಿರ್ತೀವಲ್ವ, ಆ ಬುಕ್ಸ್ ಹತ್ರನೂ ಇಟ್ಕೋಬೋದು. ತುಂಬಾ ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ ಫ್ರೆಂಡ್ಸ್. ಖಂಡಿತ ಟ್ರೈ ಮಾಡಿ ನೋಡಿ. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ನೋಡಿ, ರೇಷ್ಮೆ ಸೀರೆಗಳ್ನೆಲ್ಲ ನಾವು ಏನು ಮಾಡ್ತೀವಿ, ಈ ಥರ ಫೋಲ್ಡ್ ಮಾಡಿ ಇಟ್ಬಿಡ್ತಾ ಇರ್ತೀವಿ. ಅದರಲ್ಲೂ ಅಷ್ಟೇ ಒಂದೊಂದು ಸಾರಿ ತುಂಬಾ ಸ್ಮೆಲ್ ಬರ್ತಾ ಇರುತ್ತೆ. ನಾವು ಪಾರ್ಟಿ ಫಂಕ್ಷನ್ಸ್ ಇದ್ದಾಗ ಮಾತ್ರ ನಾವು ಈ ಸೀರೆಗಳ್ನ ತೆಗಿತಾ ಇರ್ತೀವಿ. ಯಾವಾಗೂ ರೆಗ್ಯುಲರಾಗಿ ನಾವು ಯೂಸ್ ಮಾಡೋದಿಲ್ವಲ್ಲ, ತೆಗೆದು ಯಾವಾಗಾದರೂ ಒಂದು ಸಾರಿ ತೆಗೆದುಬಿಟ್ಟು ನಾವು ಹಂಗೆ ಎತ್ತಿಟ್ಬಿಡ್ತೀವಿ. ಕೆಲವೊಂದು ಸಾರಿ ಒಂದು 2-3 ಟೈಮ್ ಯೂಸ್ ಮಾಡಿದ್ಮೇಲೆ ನಾವು ವಾಶ್ ಕೊಡ್ತಾ ಇರ್ತೀವಿ. ಅದರಲ್ಲಿರುವಂಥ ಬೆವರು ಸ್ಮೆಲ್ಲೆಲ್ಲ ಒಂದೊಂದು ಸಾರಿ ಬರ್ತಾ ಇರುತ್ತೆ. ಸ್ವಲ್ಪ ಜವಾದಿ ಪೌಡರ್ನ ಈ ಥರ ಕೈಗೆ ತೊಗೊಂಡು ಎಲ್ಲ ಕಡೆ ಈ ಥರ ಉಜ್ಕೋಬೇಕು. ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಉಜ್ಕೊಳೋದ್ರಿಂದ ಅದರಲ್ಲಿ ತುಂಬಾ ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ಫ್ರೆಂಡ್ಸ್. ಹಾಗೆ ನೋಡಿ, ಉಲ್ಟಾ ತಿರುಗಿಸ್ಕೊಂಡು ಇನ್ನೂ ಒಂದು ಸೈಡೂ ಒಳಗಡೆ ಎಲ್ಲ ಲೇಯರ್ ತೆಕ್ಕೊಂಡು ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡ್ಕೊಳೋದ್ರಿಂದ ಸೀರೆಗಳಲ್ಲಿ ಒಳ್ಳೆ ಸ್ಮೆಲ್ ಬರುತ್ತೆ. ನಾವು ಯಾವಾಗೇ ತೆಗೆದ್ರೂ ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ಸೀರೆಗಳಲ್ಲಿ. ಖಂಡಿತ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಇಷ್ಟ ಆದರೆ ವಿಡಿಯೋ ಅಂತೂ ಪ್ಲೀಸ್ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ, ಈ ಥರ ಹಚ್ಚಿ ಆದಮೇಲೆ ಬ್ಲೌಸ್ಗೂ ಅಷ್ಟೇ ನಾವು ಕಂಕಳ ಭಾಗದಲ್ಲೆಲ್ಲ ಬೆವ್ರಿಗೆ ಒಂಥರ ಸ್ಮೆಲ್ ಬರ್ತಾ ಇರುತ್ತಲ್ವ, ಬ್ಯಾಡ್ ಸ್ಮೆಲ್ ಏನು ಬರ್ದಿರೋ ಥರ ನಾವು ಬ್ಲೌಸ್ಗೂ ಸಮೇತ ಸ್ವಲ್ಪ ಪೌಡರ್ನ ಅಪ್ಲೈ ಮಾಡಿ ಇಡೋದ್ರಿಂದ ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ಲು ಬೆವ್ರ ಸ್ಮೆಲ್ಲು ಬರೋದಿಲ್ಲ ಫ್ರೆಂಡ್ಸ್. ಇದನ್ನು ಇವಾಗ ಎತ್ತಿಟ್ಕೋಬೋದು. ಇದೇ ರೀತಿ ಎಲ್ಲ ಸ್ಯಾರಿಗಳಿಗೂ ನಾನು ಅಪ್ಲೈ ಮಾಡಿ ಎತ್ತಿಟ್ಕೊತೀನಿ. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ನೋಡಿ, ನಾನು ಇಲ್ಲಿ ಒಂದು ಗಾಜಿಂದು ಬೋಲ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಗಾಜಿಂದೇ ತೊಗೊಳ್ಳಿ. ಒಂದು ಅರ್ಧ ಗ್ಲಾಸಷ್ಟು ನೀರನ್ನ, ಶುದ್ಧವಾದಂಥ ನೀರನ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಜವಾದಿ ಪೌಡರ್ನ ಆ ನೀರಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂಚೂರು ಅರಿಶಿನ, ಒಂದು ಚೂರು ಕುಂಕುಮನ ಹಾಕ್ಕೋಬೇಕು. ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಿದ್ದರೆ ಕರ್ಪೂರನೂ ಬೇಕಾದರೆ ಹಾಕ್ಕೋಬೋದು. ಯಾಕಂದರೆ ಕರ್ಪೂರದಕ್ಕಿಂತ ಈ ಜವಾದಿ ಪೌಡರೇ ತುಂಬಾ ಪರಿಮಳ ಇರ್ತಾ ಇರುತ್ತೆ ಫ್ರೆಂಡ್ಸ್. ಅವಶ್ಯಕತೆ ಏನಿಲ್ಲ, ಬೇಕಿದ್ದವ್ರು ಹಾಕ್ಕೋಬೋದು. ನೋಡಿ, ಇದನ್ನು ಶುಕ್ರವಾರ ನಾವು ಪೂಜೆ ಮಾಡಿದಾಗ ದೇವಿ ಮುಂದೆ ಲಕ್ಷ್ಮೀ ಪೂಜೆ ಇರುತ್ತಲ್ವ, ಲಕ್ಷ್ಮೀ ಫೋಟೋ ಮುಂದೆ ಇಡೋದ್ರಿಂದ ಶುಕ್ರವಾರ ಈ ಥರ ಹಿಟ್ಟು ನೋಡಿ ಹಣಕಾಸಿನ ಸಮಸ್ಯೆಯಿಂದ ತುಂಬಾ ಬೇಗ ವಿಮುಕ್ತಿ ಪಡಿಬೋದು. ಖಂಡಿತ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನನಗೆ ಈ ಪ್ರಾಸೆಸಿಂಗ್ ತುಂಬ ಇಷ್ಟ ಆಗಿದೆ. ನಾನು ಖಂಡಿತ ಇದನ್ನು ಪ್ರತಿ ವಾರ ಯೂಸ್ ಮಾಡ್ತೀನಿ. ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಟಿಪ್ ನೋಡೋಣ. ನೋಡಿ,
ನಾವು ದೀಪ ಹಚ್ತೀವಲ್ವ, ದೀಪದ ಎಣ್ಣೆ ಜೊತೆಗೆ ನಾವು ಸ್ವಲ್ಪ ಜಾವಾದಿ ಪೌಡರ್ನ ಹಾಕಿದ್ದೆ ಆದರೆ ದೀಪ ಎಷ್ಟೊತ್ತು ಉರಿತಾ ಇರುತ್ತೋ ಅಷ್ಟೊತ್ತೂ ಅಷ್ಟೇ ಮನೆಯಲ್ಲಿ ಒಳ್ಳೆ ಪರಿಮಳ ಬರ್ತಾ ಇರುತ್ತೆ. ದೇವ್ರ ಕೋಣೆ ಎಲ್ಲ ಒಳ್ಳೆ ಸ್ಮೆಲ್ಲಿಂದ ಕೂಡಿರುತ್ತೆ ಫ್ರೆಂಡ್ಸ್. ಹಾಗೆ ಮನಸ್ಸಿಗೂ ತುಂಬ ಒಳ್ಳೆ ಪಾಸಿಟಿವ್ ಆಗಿ ಖುಷಿ ಆಗ್ತಾ ಇರುತ್ತೆ. ಹಾಗೆ ನೋಡಿ, ಮನೆಯಲ್ಲಿ ಮಕ್ಕಳಿಗೆ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾಯಿದೆ, ಬಟ್ಟೆಗಳಲ್ಲೆಲ್ಲ ಬೆವರಲ್ಲೆಲ್ಲ ಆಟಾಡಿ ಬರ್ತಾ ಇರ್ತಾರೆ. ಆ ಥರ ಬರ್ತಾಯಿದೆ ಅಂದಾಗ ಮಕ್ಕಳಿಗೆ ಕಿವಿ ಹಿಂದೆ ಭಾಗ ಇರುತ್ತಲ್ವ, ಅಲ್ಲಿ ಸ್ವಲ್ಪ ಈ ಪೌಡರ್ನ ಹಚ್ಚೋದ್ರಿಂದ ನೋಡಿ ಮಕ್ಕಳಿಗೆ ಒಳ್ಳೆ ಫೀಲ್ ಆಗುತ್ತೆ. ಗುಡ್ ಸ್ಮೆಲ್ ಅಂತ ಅವರೇ ಹೇಳ್ತಾ ಇದ್ದಾಳೆ ನೋಡಿ ನನ್ನ ಮಗಳು. ಈ ಥರ ಹಚ್ಚೋದ್ರಿಂದ ಅವ್ರಿಗೆ ಪರ್ಫ್ಯೂಮ್ ಹಾಕೋ ಅವಶ್ಯಕತೆ ಏನಿರಲ್ಲ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಟಿಪ್ಪು ನೋಡಿ, ಒಂದು ಡಬ್ಬಿಗೆ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಜವಾದಿ ಪೌಡರ್ನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡಿಕೊಂಡು ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊತಾ ಇದ್ದೀನಿ. ಇದ್ದವರು ಸ್ಪ್ರೇ ಬಾಟಲ್ ಯೂಸ್ ಮಾಡಿ, ಇಲ್ಲ ಅಂತಂದರೆ ವಾಟರ್ ಬಾಟಲ್ ಚಿಕ್ಕದು ಬರುತ್ತಲ್ವ ಸ್ಪ್ರೈಟ್ದೆಲ್ಲ, ಅದಕ್ಕೆ ಹಾಕ್ಕೊಂಡು ಕ್ಯಾಪ್ಗೆ ಹೋಲ್ಸ್ ಮಾಡ್ಕೊಂಡಾದರೂ ಯೂಸ್ ಮಾಡ್ಕೋಬೋದು. ನೋಡಿ ಇದನ್ನು ನಾವು ಹಾಲಲ್ಲಿ ಸೋಫಾಗಳಿಗೆ ಮತ್ತು ಡೈಲಿ ಮನೆಯೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಸೋಫಾಗಳಿಗೆ ಮತ್ತು ಕರ್ಟನ್ಸ್ಗಳಿಗೆ, ಕಿಟಕಿಯಲ್ಲೆಲ್ಲ ಕರ್ಟನ್ಸ್ ಹಾಕಿರ್ತೀವಲ್ಲ ಕಿಟಕಿಗೆ, ಬೆಡ್ ಮೇಲೆ ಎಲ್ಲ ಸ್ವಲ್ಪ ಸ್ಪ್ರೇ ಮಾಡೋದ್ರಿಂದ ಹೊರಗಡೆ ಬರೋವಂಥ ಜನಗಳಿಗೆ ಒಳಗಡೆ ಬಂದಿದ ತಕ್ಷಣ ಒಳ್ಳೆ ಪರಿಮಳ ಬರ್ತಾ ಇರುತ್ತೆ. ಜವಾದಿ ಪೌಡರು ತುಂಬಾ ಒಳ್ಳೆ ಪರಿಮಳ ಇರೋದ್ರಿಂದ ಮನೆಯೆಲ್ಲ ಒಳ್ಳೆ ಸ್ಮೆಲ್ಲಿಂದ ಕೂಡಿರುತ್ತೆ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ನೋಡಿ, ನಾವು ಯೂಸ್ ಮಾಡೋವಂಥ ಅರಿಶಿನ ಕುಂಕುಮದಲ್ಲೂ ಅಷ್ಟೇ ಫ್ರೆಂಡ್ಸ್, ಒಂದೊಂದು ಸಾರಿ ಗಡ್ಡೆಗಳ ಥರ ಆಗಿ ಒಂಥರ ಅರಿಶಿನ ಕುಂಕುಮ ಅಂತ ಕೆಟ್ಟೋಗ್ತಾ ಇರುತ್ತೆ. ಈ ಥರ ಆಗದೆ ಇರಲಿ, ಅದು ತುಂಬಾ ದಿನಗಳ ಕಾಲ ಗೂಡು ಕಟ್ದಿರ ನೀಟಾಗಿರಬೇಕು, ಹಾಗೆ ಒಳ್ಳೆ ಪರಿಮಳ ಬರಬೇಕು ಅಂತಂದರೆ ಅರಿಶಿನ ಕುಂಕುಮದಲ್ಲೂ ಅಷ್ಟೇ ಸ್ವಲ್ಪ ಪೌಡರ್ನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿ ಇಟ್ಕೊಳೋದ್ರಿಂದ ಅರಿಶಿನ ಕುಂಕುಮನೂ ಅಷ್ಟೇ ಇಟ್ಕೊಂಡಾಗೆಲ್ಲ ನಮಗೆ ಒಳ್ಳೆ ಪರಿಮಳ ಬರ್ತಾ ಇರುತ್ತೆ. ಹಾಗೆ ದೇವ್ರಿಗೆ ಇಡೋವಾಗೂ ಅಷ್ಟೇ ನಾವು ಜವಾದಿ ಪೌಡರ್ ಯೂಸ್ ಮಾಡಿರೋದ್ರಿಂದ ದೇವ್ರಿಗೆ ಒಳ್ಳೆ ಪರಿಮಳದಿಂದ ಕೂಡಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ದೆ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ, ವಿಡಿಯೋಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನೋಡಿ, ನಾನು ಇಲ್ಲಿ ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ, 1-2 ಜಗ್ಗಷ್ಟು ನೀರು ತೊಗೊಂಡಿದ್ದೀನಿ. ನೀವು ಮನೆ ಒರೆಸೋಕ್ಕೆ ಎಷ್ಟು ನೀರು ತೊಗೊತೀರೋ ಅಷ್ಟು ನೀರನ್ನ ತೊಗೋಬೋದು. ನಾನು ಒಂದು ಬೌಲಲ್ಲೇ ತೋರಿಸ್ತಾ ಇದ್ದೀನಿ. ಕ್ಲೀನಿಂಗ್ ಪರ್ಪಸ್ಸಾಗಿ ನಾನು ಶಾಂಪೂನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀವು ಡಿಶ್ ವಾಷರು ಮನೆ ಒರೆಸೋಕ್ಕೆ ಯಾವ್ದು ಯೂಸ್ ಮಾಡ್ತೀರೋ ಲಿಕ್ವಿಡು ಅದನ್ನು ಹಾಕ್ಕೋಬೋದು. ಹಾಕ್ಕೊಂಡು ಸ್ವಲ್ಪ ಜವಾದಿ ಪೌಡರ್ನ ಮನೆ ಒರೆಸೋವಾಗ ಈ ಥರ ನೀರಿಗೆ ಹಾಕ್ಕೋಬೇಕು. ಈ ನೀರನ್ನ ನೀಟಾಗಿ ಅವೆರಡು ಮಿಕ್ಸ್ ಆಗೋ ಥರ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಈ ನೀರಿಂದ ಮನೆ ಒರೆಸಿ ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿರುತ್ತಂದರೆ ಶಾಂಪು ಹಾಕಿರೋದ್ರಿಂದ ಮನೆ ತುಂಬಾ ನೀಟಾಗಿ ಬರುತ್ತೆ. ಹಾಗೆ ಅದನ್ನ ಕಂಫರ್ಟ್ ಹಾಕಿ ಕೆಲವ್ರು ಕಂಫರ್ಟು ಮತ್ತು ಇನ್ನು ಕೆಲವರು ಬೇರೆ ಲಿಕ್ವಿಡ್ಗಳೆಲ್ಲ ಹೊರಗಡೆ ಮಾರ್ಕೆಟಿಂದ ತಂದು ಯೂಸ್ ಮಾಡ್ತಾ ಇರ್ತಾರಲ್ವ, ಅದ್ರ ಬದಲು ಸ್ವಲ್ಪ ಜವಾದಿ ಪೌಡರ್ನ ಹಾಕಿ ಮನೆ ಒರೆಸೋದ್ರಿಂದ ಮನೆ ತುಂಬಾ ಒಳ್ಳೆ ಸ್ಮೆಲ್ಲಿಂದ ಕೂಡಿರುತ್ತೆ. ಹಾಗೆ ಒಳ್ಳೆ ಪಾಸಿಟಿವ್ ಎನರ್ಜಿ ಮನೆಯೆಲ್ಲ ಕೂಡಿರುತ್ತೆ ಫ್ರೆಂಡ್ಸ್. ತುಂಬಾ ಕ್ಲೀನಿಂಗೂ ಆಗುತ್ತೆ, ಶಾಂಪು ಹಾಕಿರೋದ್ರಿಂದ ಮನೆಯೆಲ್ಲ ಕ್ಲೀನಾಗಿರುತ್ತೆ. ಖಂಡಿತ ಟ್ರೈ ಮಾಡಿಬಿಟ್ಟು ನೋಡಿ. ಟ್ರೈ ಮಾಡಿಬಿಟ್ಟೆ ನಂಗೆ ಕಮೆಂಟ್ ಮಾಡಿ ಬಂದು ತಿಳಿಸಿ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ನೋಡಿ, ಊದುಕಡ್ಡಿನ ನಾವು ಪೂಜೆ ಮಾಡೋಕ್ಕೆ ಬಳಸ್ತಾ ಇರ್ತೀವಿ. ನಾವು ಏನು ಮಾಡ್ತೀವಿ, ಒಂದೇ ತುಂಬ ತಂದು ಇಟ್ಕೊಂಡ್ಬಿಟ್ಟಿರ್ತೀವಿ. ಅದು ಯೂಸ್ ಮಾಡ್ತಾ ಅದ್ರ ಸ್ಮೆಲ್ಲೆಲ್ಲ ಹೊರಟೋಗ್ಬಿಟ್ಟಿರುತ್ತೆ ಕೆಲವೊಂದು ಕಡ್ಡಿಗಳು. ಆ ಥರ ಇದ್ದಾಗ ಸ್ವಲ್ಪ ನಾವು ಪೂಜೆ ಮಾಡುವಾಗ ಸ್ವಲ್ಪ ಜವಾದಿ ಪೌಡರ್ನ ಕಡ್ಡಿಗಳಿಗೆ ಹಚ್ಚಿ ದೇವ್ರ ಮುಂದೆ ಹಚ್ಚಿದ್ದೆ ಆದರೆ ಅದು ಖಾಲಿ ಆಗೋವರೆಗೂ ಜವಾದಿ ಪೌಡರ್ನ ಸ್ಮೆಲ್ಲು ಮನೆಯೆಲ್ಲ ತುಂಬಿಕೊಂಡಿರುತ್ತೆ ಫ್ರೆಂಡ್ಸ್. ಖಂಡಿತ ಟ್ರೈ ಮಾಡಿ. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ಸ್ವಲ್ಪ ನಾನು ಅಂಗೈಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಚ್ಕೊಂಡಿದ್ದೀನಿ. ರಾತ್ರಿ ನಾವು ಮಲಗಬೇಕಾದ್ರೆ ಇಲ್ಲಾಂದರೆ ಸ್ನಾನ ಮಾಡಿದ ತಕ್ಷಣ ಆದ್ರೂ ಹಚ್ಕೋಬೋದು. ಬಾಡಿ ಲೋಷನ್ ಬದಲು ಸ್ವಲ್ಪ ಕೊಬ್ಬರಿ ಎಣ್ಣೆಗೆ ಜವಾದಿ ಪೌಡರ್ನ ಹಾಕ್ಕೊಂಡು ಈ ಥರ ಕೈಕಾಲುಗಳಿಗೆಲ್ಲ ನಾವು ಹಚ್ಕೊಳೋದ್ರಿಂದ ನಾವು ಯಾವುದೇ ಪರ್ಫ್ಯೂಮ್ನ ಹಾಕ್ಕೊಳೋ ಅವಶ್ಯಕತೆ ಇರೋದಿಲ್ಲ. ಈ ಜವಾದಿ ಪೌಡರೇ ಒಳ್ಳೆ ಪರ್ಫ್ಯೂಮ್ ಥರ ಕೆಲಸ ಮಾಡುತ್ತೆ. ಹಾಗೆ ನಾವು ಕೊಬ್ಬರಿ ಎಣ್ಣೆ ಹಚ್ಚಿರೋದ್ರಿಂದ ನಮ್ಮ ಬಾಡಿಗೆ ತುಂಬಾ ನರಿಶ್ಮೆಂಟ್ ಕೊಡುತ್ತೆ, ಮಾಯ್ಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಅಂತೂ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ನಾನು ಮಾಡೋವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತೆ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಅಂತೂ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ.